ಹುಕ್ಕೇರಿ ಪಟ್ಟಣದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳ ಹುಕ್ಕೇರಿ ಘಟಕದಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ. ಹುಕ್ಕೇರಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ 26/26/2026ರ ಅಪರೂಪದ ದಿನದಂದು ಇಂದು ಅರ್ಥಪೂರ್ಣ ಆಚರಣೆ. ಹುಕ್ಕೇರಿ ಪಟ್ಟಣದಲ್ಲಿ ಇತಿಹಾಸದಲ್ಲಿ ಅತ್ಯಂತ ಅಪರೂಪದ ದಿನಾಂಕವಾದ 26/1/26ರ ಗಣರಾಜ್ಯೋತ್ಸವದ ನಿಮಿತ್ತ ಕರ್ನಾಟಕ ಸಮತಾ ಸೈನಿಕ ದಳ ಹುಕ್ಕೇರಿ ಘಟಕದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಸಂವಿಧಾನದ ಜಾಗೃತಿ ಜಾಥಾ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಐತಿಹಾಸಿಕ ದಿನದ ಸಂಭ್ರಮ, ದಿನಾಂಕ, ತಿಂಗಳು ಮತ್ತು ವರ್ಷದ ಕೊನೆಯ ಅಂಕಿಗಳೆಲ್ಲವೂ 26 ಆಗಿರುವ ಈ ವಿಶಿಷ್ಟ ದಿನದಂದು ಭಾರತದ ಸಂವಿಧಾನದ ಮೌಲ್ಯಗಳನ್ನು ಸಾರಲು ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂಬೇಡ್ಕರ್ ಪುತ್ಥಳಿಗೆ ಗೌರವ ಸಲ್ಲಿಕೆ ಸಂವಿಧಾನ ಜಾಥಾ ಜಾಗೃತಿ ಅಂಗವಾಗಿ ಪಟ್ಟಣದ ಕೇಂದ್ರ ಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಕರ್ನಾಟಕ ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆ ಮುಖಂಡರು, ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವಾದ ಸಂವಿಧಾನದ ಬಗ್ಗೆ ಯುವ ಪೀಳಿಗೆಯಲ್ಲಿ ಅರಿವು ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯಾಂಶಗಳು: ಜಾಥಾ ಜಾಗೃತಿ, ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಸಂವಿಧಾನದ ಪೀಠಿಕೆ ಓದುವುದು ಮತ್ತು ಜಾಗೃತಿ ಅಭಿಯಾನ, ಶಿಸ್ತಿನ ಮೆರವಣಿಗೆ, ಕೆಎಸ್ಎಸ್ಡಿ ಕಾರ್ಯಕರ್ತರಿಂದ ಶಿಸ್ತುಬದ್ಧವಾದ ಪಥ ಸಂಚಲನ. ಭಾರತ ಸಂವಿಧಾನವನ್ನು ದೇಶಕ್ಕೆ ಅರ್ಪಿಸಿ 77ನೇ ಗಣರಾಜ್ಯವನ್ನು ಆಚರಿಸ್ತಾ ಇದ್ದೀವಿ. ಈ ಗಣರಾಜ್ಯದ ನಿಮಿತ್ತವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಲಿಖಿತವಾದ ಸಂವಿಧಾನವನ್ನು ನೀಡಿದ್ದು, ಈ ಬೃಹತ್ ಸಂವಿಧಾನ ಜಾರಿಯಾಗಿ ಇವತ್ತಿಗೆ 77 ವರ್ಷಗಳು ಕಳೆದವು. ಆ ಕಾರಣದಿಂದ ಇವತ್ತು ನಮ್ಮ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು, ಅದೇ ರೀತಿಯಾಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಸಮತಾ ಸೈನಿಕ ದಳದ ವತಿಯಿಂದ ಸಮತಾ ಸೈನಿಕ ದಳದ ಎಲ್ಲ ಕಾರ್ಯಕರ್ತರು ಇವತ್ತು ಹುಕ್ಕೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಂವಿಧಾನ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ನಾವು ಭಾರತೀಯರು ಸಾರ್ವಭೌಮ ಸ್ವತಂತ್ರ ರಾಷ್ಟ್ರಕ್ಕಾಗಿ ನಮ್ಮನ್ನು ನಾವು ಇವತ್ತು ಅರ್ಪಿಸಿಕೊಂಡಂಥ ದಿನ. ಆ ಕಾರಣದಿಂದ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ದಿನದ ಅಂಗವಾಗಿ ನಾವು ಕೂಡಿಕೊಂಡಿದ್ದು ಎಲ್ಲರಿಗೂ ಒಂದು ಸಂತಸದ ವಿಷಯ. ಆ ಕಾರಣದಿಂದ ಇವತ್ತು ಈ ಎಲ್ಲ ನನ್ನ ಸಮತಾ ಸೈನಿಕ ದಳದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನವನ್ನು ರಚಿಸಲು ಸುಮಾರು ದೇಶಗಳ ಸಂವಿಧಾನವನ್ನು ಓದಿ, ನಮ್ಮ ಭಾರತದ ದೇಶದಲ್ಲಿ ಅನೇಕ ಜಾತಿ ಪಂಗಡಗಳು ಇರುವುದರಿಂದ ಆಯಾ ಜಾತಿ ಜನಾಂಗಕ್ಕೆ ಅನುಗುಣವಾಗಿ ಎಲ್ಲ ಜಾತಿಗಳಿಗೆ ಅನುಗುಣ ಸಮಾನತೆಯನ್ನು ತರುವ ಒಂದು ನಿಟ್ಟಿನಲ್ಲಿ ಒಂದು ಸಂವಿಧಾನವನ್ನು ರಚಿಸಿ ಆ ಸಂವಿಧಾನ ಕರಡು ಪ್ರತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 26, 1951ರಂದು ನಮ್ಮ ಭಾರತಕ್ಕೆ ನೀಡಿದರು. ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ಕೂಡಿದ್ದು ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಅಧ್ಯಕ್ಷರು ಶಿವಾಜಿ ಎನ್ ಬಾಳೇಶ್ಗೋಳ್, ಸುರೇಶ್ ತಳವಾರ್, ರಮೇಶ್ ತಳವಾರ್, ರಾಜೇಂದ್ರ ಮೋಶಿ, ಶಿವಾನಂದ ಮಳಕರಿ, ಮಹಾಂತೇಶ ಬೇವನಕಟ್ಟಿ, ಮೊಹಮ್ಮದ್ ಆರಿಫ್ ಪಠಾಣ್, ರಾಹುಲ್ ಗಿರಣಿ, ರಾಜೇಶ್ ಗಿರಣಿ, ದಶರಥ್ ಮಾದರ್,
ರಾಜೇಂದ್ರ ಕಾಂಬ್ಳೆ, ತಾಲೂಕಾ ಕಾರ್ಯದರ್ಶಿ ಅಜಯ್ ಹರಬಲೆ, ರವೀಂದ್ರ ಮಾನೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಕೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369